ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ನಾನು ಶ್ರೀನಿವಾಸ್ ಅಂತ ಧಾರವಾಡದಿಂದ. ನಮಸ್ಕಾರ ಸರ್. ನಾನಿದು ಪ್ರೋಗ್ರಾಮ್ ಜಾಯ್ನ್ ಆಗಿದ್ದಾಗ ಈಗ ನಂಗೊಂದಿಷ್ಟು ಜೂನ್ ಒಳಗೆ ನನಗೆ ವಿಪರೀತ ಬೆನ್ನು ಸ್ಟಾರ್ಟ್ ಆಗಿತ್ತು ಸರ್. ನನಗೆ ಎದ್ದು ಕುಂದ್ರಕ್ನೂ ಆಗ್ತಿದ್ದಿಲ್ಲ, ಎದ್ದು ನಿಂತು 4 ಹೆಜ್ಜೆ ನಡಕ್ಕೆ ಆಗ್ತಿದ್ದಿಲ್ಲ. ಸೊ ಅವಾಗ ಒಂದಿಷ್ಟು ನಾನು ಮನೆಯೊಳಗೆ ರೆಸ್ಟ್ ಮಾಡಿ ಆಯುರ್ವೇದಿಕ್ ಒಂದಿಷ್ಟು ಇದು ತೊಗೊಂಡಿದ್ದೆ ನಾನು. ಇದು ಪಂಚಕರ್ಮ ಆಯ್ತು, ಆಮೇಲೆ ವಿರೇಚನ ಮಾಡ್ಕೊಂಡಿದ್ದೆ. ಆ ವಿರೇಚನ ಮಾಡೋ ಟೈಮ್ ಒಳಗೆ ಒಂದು 3 to 4 kg ಕಡಿಮೆ ಇತ್ತು ಸರ್. ನಾನು 109 kg ಇದ್ದೆ ನಾನು. ಸೊ ಅದಾದ್ಮೇಲೆ ಅವಾಗನ ಇದನ್ನ ನೋಡ್ತಾ ಇದ್ದಾಗ ಇದು ನಿಮ್ದು ಒಂದು ಇದು ಇನ್ಸ್ಟಾಗ್ರಾಮ್ ಒಳಗೆ ಫೇಸ್ಬುಕ್ನೊಳಗೆ ಇದನ್ನ ನೋಡಿದ್ದೆ. ಅವಾಗ ಒಂದಿಷ್ಟು ಡಾಕ್ಟರ್ದ ಸಲಹೆ ಕೇಳಿ ಒಂದಿಷ್ಟು ಊಟದ ಊಟದ ಏನಂದ್ರೆ, ನಾನು ಮಧ್ಯಾಹ್ನ ಊಟ ಬಿಟ್ಟಿದ್ದೆ. ನಾನು ಮಧ್ಯಾಹ್ನ ಊಟ ಮಾಡ್ತಿರ್ಲಿಲ್ಲ, ಮಧ್ಯಾಹ್ನ ಮೀಲ್ ಸ್ಕಿಪ್ ಮಾಡಿದ್ದೆ. ಬಟ್ ಮುಂಜಾನೆ ಮತ್ತು ರಾತ್ರಿ ಊಟ ಮಾಡ್ಬೇಕಾದ್ರೆ ಈ ಪೋರ್ಷನ್ ಮೀಲ್ಸ್, ಆಮೇಲೆ ಇದು ಪೋರ್ಷನ್ ಪ್ಲೇಟ್, ಇದೆಲ್ಲ ನೀವು ಹೇಳಿದ್ರಲ್ಲ, ಇದು ಪ್ರೋಟೀನ್ಸ್, ಗ್ರೇನ್ಸ್, ಆಮೇಲೆ ಕಾರ್ಬೋಹೈಡ್ರೇಟ್ಸ್, ಈ ಥರ ತಿಂದ್ರೆ ಫುಲ್ ಕಾರ್ಬ್ಸ್ ತಿನ್ಬಿಡ್ತಿದ್ದೆ. ಫಾರ್ ಎಕ್ಸಾಂಪಲ್ಗೆ 2-3 ರೊಟ್ಟಿನೋ 2-3 ಚಪಾತಿನೋ ಅಥವಾ ಏನಾದರೂ ಪಲಾವ್ನೋ ರೈಸೋ, ಹಿಂಗೆ ರೈಸ್ ಸಾಂಬಾರು ಈ ಥರ ತಿನ್ಬಿಡ್ತಿದ್ದೆ ನಾನು ಒಂದೊಂದು ಟೈಮಿಗೆ. ಬಟ್ ಈ ಪ್ರೋಗ್ರಾಮ್ ಜಾಯ್ನ್ ಆದಮೇಲೆ ರೇಷಿಯೋ ಈಟಿಂಗ್ ಅಂತ ಅದೇನು ನೀವು ಹೆಂಗೆ ವೆಜಿಟೇಬಲ್ಸ್ ಅದೆಲ್ಲ ಆ ಥರ ಹೇಗೆ ಕೊಟ್ಟಿರಲ್ಲ, ಅದನ್ನು 90% ನಾನು ಅದನ್ನು ಫಾಲೋ ಮಾಡ್ತೀನಿ ಸರ್. ನಾನು ಎಲ್ಲ ನೀವು ಹೇಗೆ ಕೊಟ್ಟಿದ್ದೆ, ನಿಮ್ಮ ಮಾರ್ಗದರ್ಶನ ಏನಿರುತ್ತೆ ಆ ಥರ ಎಲ್ಲ ಇದು ಮಾಡ್ತೀನಿ. ಈಗ 100 ಪಾಯಿಂಟ್ ನಾನು ನಂದು ನಾ ಇದನ್ನೆಲ್ಲ ಟೈಪ್ ಮಾಡಿ ಗ್ರೂಪ್ನೊಳಗೆ ಹಾಕಿದ್ದೆ ನಾ ಅಷ್ಟೇ. ನಂದು ಸಿನ್ಸ್ ನಾ ಇದು ಜಾಯ್ನ್ ಆದಾಗಿಂದ ನನಗೀಗ ಲಾಸ್ಟ್ ಸಂಡೇ ನಾನು ಚೆಕ್ ಮಾಡಿದಾಗ ನನಗೆ 100.10 kg ಇದು ಬಂದಿತ್ತು. ಎಲ್ಲಕ್ಕಿಂತ ಜಾಸ್ತಿ ಏನಂದ್ರೆ, ವೆನ್ ಐ ಲುಕ್ ಮೈಸೆಲ್ಫ್ ಇನ್ ದ ಮಿರರ್ ಐ ಫೀಲ್ ಗುಡ್ ನೌ. ದಟ್ಸ್ ವೆರಿ ಇಂಪಾರ್ಟೆಂಟ್, ವೆರಿ ಗುಡ್. ನೀವು ಲೈನ್ ಹೇಳಿದ್ರಲ್ಲ, ದಟ್ಸ್ ವೆರಿ ಇದು ಅಂದ್ರೆ when I see myself in the mirror and I get dressed up while going to office, I feel good and I am happy whenever I see myself in the mirror. ಆಮೇಲೆ ಅದನ್ನ ಈಗ ನಮ್ಮ ಕೊಲೀಗ್ಸ್ ಆತ, ನಮ್ಮ ರಿಲೇಟಿವ್ಸ್ ಆತ, ಅದನ್ನ ಈಗ ಅದನ್ನ ಅವ್ರಿಗೆ ರಿಕಗ್ನೈಸ್ ಮಾಡತ್ತಾರ ಅವ್ರು. ಏನ್ರಿ ನೀವು ಸ್ಲಿಮ್ ಆಗಿರಲ್ಲ, ಏನ್ ಮಾಡಾಕ್ತಿರಿ ಅಂತ ಕೇಳ್ತಾರ. ಬಟ್ ನಾ ಅದನ್ನ ಏನು ಅವ್ರಿಗೆ ರಿವೀಲ್ ಮಾಡಿಲ್ಲ ನಾ ಈ ತರ ಇದಕ್ಕೆ ಜಾಯ್ನ್ ಏನಂತೇಳಿ. ಬಿಕಾಸ್ ಏನಂದ್ರೆ ಎಲ್ಲಾರ್ಗೂ ಒಂದ್ ತರದ, ನಮ್ಗೆ ಒಬೇಸ್ ಇದ್ದವ್ರಿಗೆ ಒಂದ್ ತರದ್ದು ಎಲ್ಲಾರ್ಗು ಒಂದು ಜಜ್ಮೆಂಟ್ ಇರ್ತೈತೆ ಅವ್ರ ಕಡೆ, ಇವ್ರ ಕಡೆಯಿಂದ ಏನು ಇದಾಗೋದಿಲ್ಲ. ನಾ ಇದನ್ನೆಲ್ಲ ಟೈಪ್ ಮಾಡಿ ಹಾಕಿದ್ದೆ. ನಾ ಖುಷಿ ಪಟ್ಟೆ. ನಾನು ಏನಂದ್ರೆ ಒಂದು 100 meters ನಡೀತಿದ್ದಲ್ಲ ಸರ್, ನಾನು ನಡಕ್ ಆಗ್ತಿದ್ದಲ್ಲ. ನನಗೆ ಬೆನ್ನೆಲ್ಲ ಇಲ್ಲಿ ಲೋವರ್ ಬ್ಯಾಕ್ ಎಲ್ಲ ಫುಲ್ ಹಿಂಗ ಬಿಗಿದ್ ಬಿಡ್ತಿತ್ತು ಅದೆಲ್ಲ ಪೂರ. ಈಗ ನಾನು ಅಟ್ ಸ್ಟ್ರೆಚ್ಗೆ 3 kilometer ಹಿಂಗ ಹೋಗಿ 3 kilometer ಬರ್ತೇನೆ. 6.5 kilometer ನಡೀತೇನೆ ನಾನು ಬೆಳಿಗ್ಗೆ 5:15ಕ್ಕೆ. ನಾ ಅಲಾರಾಮ್ ಇಟ್ಟಿರ್ತೇನೆ. ಬಟ್ ನೀವು ಸರ್ಕಡೆ ಏನಂತ ಹೇಳಿದ್ರಲ್ಲ, ನನಗೆ ಮೊದಲಿಂದ ಐತಿ ಸರ್ ಅದು. ನಾನು ಸಣ್ಣಂದಿರ್ತಾನೆ ನಮ್ಗೆ ಅದು ಐತಿ. ಏನೋ ನಾವು ಊರಿಗೆ ಹೋಗ್ಬೇಕಾದ್ರೆ ಲಘು ಎಚ್ಚರ ಆಗ್ಬಿಡೋದು, ಆ ಥರದ್ದು ನಮಗೆ ಯಾವಾಗಿದ್ರು ಐತದ. ಈಗ ನಾನು ಅಲಾರಾಮ್ ಇಟ್ಟಿರ್ತೇನೆ, 5:15ಕ್ಕೆ ಅಲಾರಾಮ್ ಇಟ್ಟಿರ್ತೇನೆ. ಬಟ್ ನಾನು ಎಚ್ಚರ ಆಗೋದು ನನಗೆ 5:10ರಿಂದ 5:15 ಬಿಫೋರ್ ಅಲಾರಾಮ್ ಆಗೋದ್ರೊಳಗೆ ನನಗೆ ಎಚ್ಚರ ಆಗ್ಬಿಟ್ಟಿರ್ತೈತೆ. ವಾಕಿಂಗ್ ನಂದು ಅಟ್ ಸ್ಟ್ರೆಚ್ ಬೆಳಗ್ಗೆ 8500 steps ಆಗ್ತದೆ ಸರ್ ಈಗ. ಆಮೇಲೆ ನಾನು ಕಚೇರಿ ಒಳಗೆ ಚಲನೆ ಜೀವನ ಅಂತ ನೀವು ಇದು ಮಾಡಿದ್ದೆ. ನಾ ಮೊದ್ಲು ಕುಂತಿನಂದ್ರೆ ಹೇಳ್ತಿದ್ದಿಲ್ಲ ನಾನು. 1 ತಾಸು 2 ತಾಸು ಬ್ಯಾಕ್ ಪೇನ್ ಇದ್ರೂ ಹೇಳ್ತಿದ್ದಿಲ್ಲ ನಾನು. ಈಗ ಕಾನ್ಶಿಯಸ್ಲಿ ಎದ್ದು ಅಡ್ಡಾಡ್ತೀನಿ. ಈಗ ಅರೌಂಡ್ 12,000 steps ಆಗ್ತಾವ ನಮ್ಮ ಸರಿ ಬೈ ದ ಎಂಡ್ ಆಫ್ ದ ಡೇ. ಆಮೇಲೆ ಇದು ಬ್ಲೋಟಿಂಗ್ ಆಯ್ತು, ಕಾನ್ಸ್ಟಿಪೇಷನ್ ಆಯ್ತು, ಆಮೇಲೆ ಅಸಿಡಿಟಿ ಆಯ್ತು. ಅದೆಲ್ಲ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಅ ಪಾರ್ಟ್ ಆಫ್ ಅವ್ರ ಲೈಫ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಅಂದ್ರೆ ಅದ್ರ ಕೂಡ ಕೋಪಪ್ ಆಗ್ಬಿಟ್ಟಿದ್ದೆ ನಾನು, ಅಷ್ಟು ಇದಾಗಿತ್ತು. ಬಟ್ ಈಗ ನಮ್ದು ಹೊಟ್ಟೆಗೆ ನಾವು ಹೆಂಗಿರ್ತೇವೆ, ಅದು ಹೊಟ್ಟೆ ನಮ್ಗೆ ಹೆಂಗಿರ್ತೈತೆ ತರೋದು ಈಗ ಅರ್ಥ ಮಾಡ್ಕೊಂಡೇನೆ ಸರ್. ಆ್ಯಂಡ್ ಇಟ್ ಟುಕ್ ಮೀ 50 years to understand this, and you made me understand this. ಐ ಆಮ್ ವೆರಿ ಗ್ರೇಟ್ಫುಲ್ ಟು. ಇದೇನಂದ್ರೆ ಈಗ ನನಗೆ ಇದು ಹೇಳ್ಬೇಕಾದ್ರೆ ನಂಗೆ ಒಂದು ಇದು ಬರ್ತೈತಿ. ಬ್ಯಾಟ್ಸ್ಮನ್ ರನ್ ತಗೊಳ್ಬೇಕಾದ್ರೆ ರನ್ಔಟ್ ಆಗಿಬಿಟ್ಟಿರ್ತಾನೆ, ಅವ್ನಿಗೆ ಫೀಲ್ಡ್ ಅಂಪೈರ್ ಔಟ್ ಕೊಟ್ಟಿರ್ತಾನೆ. ಬಟ್ ಥರ್ಡ್ ಅಂಪೈರ್ ಅದನ್ನ ಏನೋ 1 inch ಒಂದು ಬ್ಯಾಟ್ ಕ್ರೀಸ್ನೊಳಗೆ ಐತಂತೆ ನಾಟ್ಔಟ್ ಇದು ಮಾಡ್ತಾರಲ್ಲ. ಬಟ್ ಒನ್ ಥಿಂಗ್ ಏನಂದ್ರೆ, ನಾ ಅದನ್ನ ಕಾಲ್ ಮಾಡಿದೆ. ಐ ಟುಕ್ ದ ಕಾಲ್, ನಾ ಥರ್ಡ್ ಅಂಪೈರ್ ಹೋಗ್ತೇನೆ ಅಂತ. ಸೊ ಯು ಆರ್ ಥರ್ಡ್ ಅಂಪೈರ್. ನನ್ನ ರನ್ಔಟ್ ಆಗೋದು ನೀವು ತಪ್ಸಿದ್ರಿ. ನಾ ಅದನ್ನ ನನ್ನ ಕೊಲೀಗ್ಸ್ ನೀವು ಸ್ಲಿಮ್ ಆಗಿರಿ,
ಇನ್ನೊಂದು ಅಗದಿ ಖುಷಿ ಕೊಡೋ ವಿಷಯ ಏನಂದ್ರೆ ಸರ್, ನಾನು 4-5 ವರ್ಷದ ಹಳೆ ಬಟ್ಟೆ ಅದಾವ ನಾನು, ಈಗ ಅವನ್ನ ಹುಡುಕಿ ತೆಗೆದ ಅವ್ನ ಇಸ್ತ್ರಿ ಮಾಡಿ ಹಾಕೊಳತ್ತೇನೆ, ಅಂಡ್ ದೇ ಆರ್ ಫಿಟ್ಟಿಂಗ್ ಟು ಮೀ. ಎಸ್ ಎಸ್ ಸರ್. So many thanks to you and your team, sir. It's a very it's a good program ಅಂದ್ಬಿಟ್ರೆ ಇದಾಗೋದಿಲ್ಲ ಸರ್ ಅದಕ್ಕೆ. It's more than that. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಐ ಕ್ಯಾನ್ ಸಿ ದ ಎಮೋಷನ್ ಇನ್ ಯು. ಅಂದರೆ ನಿಮಗೆ ಇಷ್ಟು ವರ್ಷ ಮಾಡೋಕ್ಕಾಗ್ದಲೇ, ಅಂದರೆ ಸರಿಯಾದ ಮಾರ್ಗದರ್ಶನ ಇಲ್ದಲೆ ನಿಮಗೆ, ಅಂದರೆ ಯು ಸೆಡ್ ದಟ್ ವರ್ಡ್ ಅಲ್ಲ, ವೆನ್ ಐ ಲುಕ್ ಮೈ ಸೆಲ್ಫ್ ಇನ್ ದ ಮಿರರ್ ಐ ಫೀಲ್ ಗುಡ್ ಅಂತ. ಸೊ ಅದಕ್ಕಿಂತ ಗ್ರೇಟ್ನೆಸ್ ಇನ್ನೇನು ನಿಮಗೂ ಆಗಿರಲಿ ನಮಗಾಗಿರ್ಬೋದು. ಈ ಪ್ರೋಗ್ರಾಮ್ ಮಾಡೋದಕ್ಕೊಂದು ಸಾರ್ಥಕತೆ ಅಂತಾರಲ್ಲ, ದಟ್ಸ್ ದ ಬೆಸ್ಟ್ ಥಿಂಗ್ ದಟ್ ಎನಿ ಪರ್ಸನ್ ಕ್ಯಾನ್ ಗಿವ್ ಗಿಫ್ಟ್. ನಮ್ದು ಏನೇ ಪ್ರೋಗ್ರಾಮ್ ಇರೋದು, ವೆದರ್ ವಿ ಅರ್ನ್ ವಾಟ್ ಎವರ್ ಇಸ್, ದಟ್ ಇಸ್ ಆಲ್ ಸೆಕೆಂಡ್ರಿ. ಅಂದರೆ ಈ ಪ್ರೋಗ್ರಾಮಿಂದ ಜನಕ್ಕೆ ಈ ಟ್ರಾನ್ಸ್ಫಾರ್ಮೇಷನ್ ಆಗುತ್ತಲ್ಲ, ಅದ್ರ ಮುಂದೆ ಯಾವುದಕ್ಕೂ ಅಂದರೆ ಬೆಲೆ ಕಟ್ಟಲಾಗದ ಇದು ಏನು ಅಂದರೆ ಇಟ್ಸ್ ದಿ ಎಕ್ಸ್ಪೀರಿಯನ್ಸ್ ದಟ್ ಪೀಪಲ್ ಶೇರ್. ಅಂದರೆ ನೀವೇನು ಇವಾಗ ಶೇರ್ ಮಾಡಿದ್ರಲ್ಲ, ಐ ಕುಡ್ ಸಿ, ಅಂದರೆ ನಾನು ಟೋಟಲಿ ರಿಲೇಟ್ ಅಂದರೆ ಏನಂತಲ್ಲ, ಐ ವಾಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ನಿಮಗೆ. ಅಂದರೆ ಯಾರಾದರೂ ಈಗಲೇ ಹೇಳಿದ್ರೆ ಇನ್ನೇನು ಬಿಡೋದು, ಮೋಸ್ಟ್ಲಿ ಏನೋ ಮಾಡಿದ ಮತ್ತೆ ಇವ್ರದ್ದು ಹಂಗೆ ಆಗುತ್ತೆ ಅಂತ. ಸೊ ನನಗೆ ಅರ್ಥ ಆಯ್ತು, ಯು ವಾಂಟ್ ಟು ಪ್ರೂವ್ ಟು ಪೀಪಲ್ ದಟ್ ಇಟ್ ಇಸ್ ಆಲ್ ಪಾಸಿಬಲ್. ನಾನು ಮಾಡ್ತೀನಿ ಅಂತ. ಪ್ರಾಬ್ಲಮ್ ಸಾರಿ ಟು ಇಂಟರಪ್ಟ್ ಯು. ನಾವೊಂದಿಗೆ ಒನ್ ಮಂತ್ ಬ್ಯಾಕ್ ನಮ್ಮ ಫ್ರೆಂಡ್ ಫಾದರ್ ಆಗಿದೆ, ನನ್ನ ಕ್ಲೋಸ್ ಫ್ರೆಂಡ್ ಫಾದರ್ ತಿಳ್ಕೊಂಡಿದ್ರು ಸರ್. ಅವ್ರದ್ದು ತಿಥಿ ಹೋಗಿತ್ತು, ಅದು ಕೊಟ್ಟು ಹೋಗಿದ್ದೆವು ನಾವು. ಒನ್ ಆಫ್ ಮೈ ಚೈಲ್ಡ್ಹುಡ್ ಫ್ರೆಂಡ್, ಅವನ ಎದುರಾಗಿರ್ತಾನ, ಬ್ಯಾಂಕ್ ಮ್ಯಾನೇಜರ್ ಅವನು, ಬೇರೆ ಕಡೆ ಕರ್ಕಾದ ಹೋಗಿರ್ತಾನ, ಅವನು ಬಂದಿದ್ದ ಫಂಕ್ಷನ್ಗೆ. ಸೊ ನಾವಿಬ್ರು ಲಂಚ್ ಅಂತ ಇರ್ತಿದ್ರಲ್ಲ ಅಲ್ಲಿ ನಾವಿಬ್ರು ಅಲ್ಲಿ ಕೂತ್ಕೊಂಡು ಅಲ್ಲಿ ಅದು ಫಸ್ಟ್ ಅವ್ರು ಬಂದ ಅದೆಲ್ಲ ಸ್ವೀಟ್ ಅದು ಇದು ಮಾಡಿದ್ರು, ಡ್ರೈ ಜಾಮೂನ್, ಅದೆಲ್ಲ ಎಲ್ಲರಿಗೂ ಒಂದೊಂದು ಪ್ಲೇಟಿಗೆ ಒಂದೊಂದು ಬಾಳೆಲೆ ಒಂದೊಂದು ಹಾಕೊಂತ ಬಂದ್ರು. ಅವ್ನಿಗೆ ಹಾಕಿದ್ರ, ನನಗೂ ಹಾಕಿದ್ರ, ಅದನ್ನ ಅವ್ನು ಬಂದೋದ್ರೆ ನನ್ನ ಫ್ರೆಂಡ್ ಅದನ್ನೇ ನನ್ನ ಪ್ಲೇಟಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿದ. ಅಂದ್ರೆ ಒಂದ್ ಇದು ಏನಿರುತ್ತಂದ್ರೆ, ಇವ್ರು ಏನ್ ಕೊಟ್ಟರು ತಿಂತಾರ ಅನ್ನೋದು ಒಂದ್ ಇದು ಇರ್ತಿತ್ತು. ನಂದು ಇವನಿಂದ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ತಿನ್ನೋನು. ಸೊ ನಾ ಏನ್ ಮಾಡಿದೆ ಅವಾಗ, ನಂದು ಅವ್ನು 2 ಸೇರಿ ಅವ್ನ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ. ಓಕೆ. ಆಮೇಲೆ ನಾನು ಟ್ರೆಜರಿ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತೇನೆ ಸರ್. ನಾನು ಅದನ್ನ ಹಾಕಿದ್ದೆ, ನಂದು ಗ್ರೂಪ್ ಹಾಕಿದ್ದೆ. ನಮ್ಮ ಮೇಡಮ್ ನನಗೆ ಕರೆದೆ, ಅಜ್ಜಿಗೆ ಅವ್ರೆ ನೀವು ತುಂಬಾ ಸ್ಲೋ ಕೆಲಸ ಮಾಡ್ತೀರಿ ಅಂತ. ಐ ಸೆಡ್ ಹೌದ್ರಿ ಮೇಡಮ್ ಅಂತ ಅಂದ್ಬಿಟ್ಟು. ಅಂದ್ರೆ ಅಷ್ಟು ಕಾಮ್ನೆಸ್ ಇದ್ದಿಲ್ಲ ಸರ್ ನನಗೆ ಮೊದ್ಲೆ. ನಾನು ಒಂದು 2 years ಬ್ಯಾಕ್ ಅಥವಾ ಜಸ್ಟ್ 6 months ಬ್ಯಾಕ್ ನನಗೆ ನಾವು ಆ ಥರ ಇತ್ತಂದ್ರೆ, ಏನ್ರಿ ಮೇಡಮ್ ನೀವು ಏನ್ ಸ್ಲೋ ಮಾಡೋದು ನೋಡಿದ್ರೆ, ನೀವು ನನ್ನ ಅಷ್ಟು ಯಾರು ಕೆಲಸ ಮಾಡೋದಿಲ್ಲ, ನಾ ಸ್ಪೀಡ್ ಮಾಡ್ತೇನೆ ಅಂತ ಅವ್ರ ಜೊತೆ ವಾದ ಮಾಡ್ಕೊತ ನಿಂತಿದ್ದೆ ನಾನು. ಹೌದ್ರಿ ಮೇಡಮ್ ಅಂದ್ಬಿಟ್ಟೆ ನಾನು. ಸೊ ಇವೆಲ್ಲ ಭಾಳ ಚೇಂಜಸ್ ಆಗ್ಯಾವ ಸರ್. ನಂದು ನಿದ್ದೆ ಆಯ್ತು, ಸ್ಲೀಪಿಂಗ್ ಅವರ್ಸ್ ಆಯ್ತು, ನಂದು ಆಕ್ಟಿವ್ ಇರುವಂಥದ್ದು ಇದಾಯ್ತು. ಬೆಳಗ್ಗೆ ನಾನು 6:30-7 ಗಂಟೆಗೆ ಎದ್ದೆ, ಬಾತ್ರೂಮ್ ಟಾಯ್ಲೆಟ್ ಹೋಗಿ ಬಂದು ಮತ್ತೆ ಮಕ್ಕೊಂತಿದ್ದೆ ನಾನು. ಅದು ಡಸ್ಟ್ಬಿನ್, ನಾವು ಡಸ್ಟ್ಬಿನ್ ಮಾಡಿದ್ರೆ ಅದು ನಮ್ಗೆ ಡಂಟಾಡ್ ಮಾಡಿದ್ರೆ ನಮ್ಗೆ ಗೊತ್ತ. ಎಸ್, ಐ ಥಿಂಕ್ ಸುಮಾರು ಅಂದರೆ ಪ್ರಾಬ್ಲಿ ಈ ಥರ ಭಾಳ ಕಮ್ಮಿ ಕೇಳಿದ್ದೆ ನಾನು, ಭಾಳ ಜನ ಶೇರ್ ಮಾಡಿದ್ದು ಕೇಳಿದೆ. ನಿಮ್ಮ ವರ್ಡ್ಸ್ ಅದು ಹೇಳಿದಲ್ಲ, ಹೊಟ್ಟೆನ ಡಸ್ಟ್ಬಿನ್ ಮಾಡಿದ್ರೆ ಬಾಡಿನ ಡಂಪ್ ಯಾರ್ಡ್ ಮಾಡುತ್ತೆ ಅಂತ. ಸೊ ಇದನ್ನು ಒಂದು ಟ್ಯಾಗ್ಲೈನ್ ಮಾಡ್ಕೊಬಂದು ಅಷ್ಟು ಚೆನ್ನಾಗಿ ಹೇಳಿದ್ರಿ. ಸೊ ಅದು ಅಂದರೆ ಗೊತ್ತಿಲ್ಲದಲ್ಲೇ ಮಾಡ್ತಾ ಇರ್ತೀವಿ, ಒಂದ್ಸಲಿ ಅದು ಅವೇರ್ನೆಸ್ ಬಂದಾಗ ದೆನ್ ಅರಿವೇ ಗುರು ಅಂತಾರಲ್ಲ. ಸೊ ನಥಿಂಗ್ ಇನ್ ಫ್ರಂಟ್ ಆಫ್ ಅವೇರ್ನೆಸ್ ಆ್ಯಕ್ಚುಲಿ. ಅಂದರೆ ಒಂದ್ಸಲಿ ಎಜುಕೇಷನ್ ಅವೇರ್ನೆಸ್ ಮುಂದೆ ಬೇರೆ ಇನ್ನೇನಿಲ್ಲ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತುಗಳನ್ನು ಕೇಳಿ ಆ್ಯಕ್ಚುಲಿ ಭಾಳ ಖುಷಿ ಆಯಿತು. ಖುಷಿ ಅನ್ನೋದಕ್ಕಿಂತ ಒಂದು ಸಾರ್ಥಕತೆ ಅಂತಾರಲ್ಲ, ಪ್ರೋಗ್ರಾಮ್ ನಡೆಸೋದಕ್ಕೆ ಇದು ಇದೆ ಸಾರ್ಥಕತೆ. ಅಂದರೆ ನಮಗೆ ಅಂತಾರೆ ಎಂಟೈರ್ ಟೀಮ್ ಆಫ್ ಲಿವ್ ಟು 100. ಸೊ ದಿಸ್ ಇಸ್ ವೈ ವಿ ಡೂ ದಿಸ್ ಪ್ರೋಗ್ರಾಮ್. ಆ್ಯಂಡ್ ಸೊ ನಮಸ್ಕಾರ ನಿಮಗೆ. ಇನ್ನು ಮಾಡಿ, ಇನ್ನು ದೇರ್ ಇಸ್ ಲಾಂಗ್ ವೇ ಟು ಗೋ. ಆ್ಯಂಡ್ ಇಟ್ ಇಸ್ ಜಸ್ಟ್ ದ ಬಿಗಿನಿಂಗ್ ಅಂತ ಹೇಳಿದ್ನಲ್ಲ. ಹೋಗ್ತಾ ದೆನ್ ನಿಮ್ಮ ಫ್ರೆಂಡ್ಸ್ನೆಲ್ಲ ನಿಮ್ಮನ್ನು ನೋಡಿ ಈಗಲೇ ಮೋಸ್ಟ್ಲಿ ಗಾಬರಿ ಆಗಿರ್ತಾರೆ ಸ್ವಲ್ಪ. ಹೋಗ್ತಾ ಯು ವಿಲ್ ಸೆಟ್ ಅನ್ ಎಕ್ಸಾಂಪಲ್ ಫಾರ್ ಎವ್ರಿ ಒನ್. ಅಂದ್ರೆ ನೀವು ಹೇಳಿದ್ರಲ್ಲ, ಇದು 2 ಜಾಮೂನ್ ಹಾಕ್ತಾರೆ ಅಂತ, ಅಂದ್ರೆ ಏನ್ ಹಾಕಿದ್ರು ಪರವಾಗಿಲ್ಲ, ಟೇಕನ್ ಫಾರ್ ಗ್ರಾಂಟೆಡ್. ಇಟ್ ಇಸ್ ನಾಟ್ ಜಸ್ಟ್ ಇನ್ ದಟ್ ಆಸ್ಪೆಕ್ಟ್, ಬರೀ ಇದು ಅಂತಲ್ಲ, ಸಮ್ಟೈಮ್ಸ್ ಆ ಟೇಕನ್ ಫಾರ್ ಗ್ರಾಂಟೆಡ್ ಎಲ್ಲ ಆಸ್ಪೆಕ್ಟ್ ಆಫ್ ಲೈಫಲ್ಲಿ ಬಂದ್ಬಿಡುತ್ತೆ.